ಇದನ್ನು ಹೇಳಿದ್ದೀನಿ, ಈ ಗ್ಯಾರಂಟಿ ಸ್ಕೀಮ್ ತಂದಿದ್ದರಿಂದ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಭಾಳ ಚಿಂತಾಜನಕಿದೆ. ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು 32,000 ಕೋಟಿ ಕಾಂಟ್ರಾಕ್ಟರ್ಸ್ ಬಿಲ್ ಕೆಲಸ ಮಾಡಿದ್ದು, ಕಾಂಟ್ರಾಕ್ಟರ್ಸ್ ಬಿಲ್ ಪೆಂಡಿಂಗ್ ಇದೆ ಅನ್ನುವಂಥದ್ದು ಹಿಂದೆ ಮಾಧ್ಯಮದಲ್ಲಿ ಬಂದಿತ್ತು. ಆಮೇಲೆ ನಿನ್ನೆ ಉತ್ತರ ಕರ್ನಾಟಕ ಭಾಗದ ಕಾಂಟ್ರಾಕ್ಟರ್ಸು ನಿನ್ನೆ ಒಂದು ಮನವಿ ಪತ್ರ ಕೊಟ್ಟರು. ಅವರೊಂದು ಹೇಳಿಕೆಯನ್ನು ಕೊಟ್ಟರು, 32,000 ಕೋಟಿ ಅಲ್ಲ, ಸುಮಾರು 60,000 ಕೋಟಿಯಷ್ಟು ಬಿಲ್ ಪೆಂಡಿಂಗ್ ಇದ್ದಾವೆ ಅನ್ನುವಂಥದ್ದನ್ನು ಅವ್ರು ಹೇಳಿದ ಮೇಲೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೆ ಬಂದಿದೆ ಅಂದರೆ, ಇವತ್ತು ರಾಜ್ಯ ಸರ್ಕಾರ ಏನೊಂದು ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ. ಹಿಂದೆ BJP ಸರ್ಕಾರ ಇದ್ದಾಗ ಸುಮಾರು 6ರಿಂದ 8 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಅವೆಲ್ಲವನ್ನು ಮುಚ್ಚುವಂಥದ್ದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಎಷ್ಟೋ ಶಿಕ್ಷಕರಿಗೆ ಇವತ್ತು ಸ್ಯಾಲ್ರಿ ಕೊಡುವಂಥ ಪರಿಸ್ಥಿತಿ ಇಲ್ಲ, ಸರ್ಕಾರಿ ನೌಕರರಿಗೆ ಸ್ಯಾಲ್ರಿ ಕೊಡುವಂಥ ಪರಿಸ್ಥಿತಿ ಇಲ್ಲ. ಆ ರೀತಿ ಮತ್ತು ವಿಶೇಷವಾಗಿ ಬೇರೆ ಬೇರೆ ಯೋಜನೆಗಳಿಗೆ ವಿಶೇಷ ಅನುದಾನ ಕೊಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಇದ್ರ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ನಿಲುವು ಬಗ್ಗೆ ಟೀಕೆ ಟಿಪ್ಪಣಿ ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಭಾಳ ಗಂಭೀರವಾದ ಒಂದು ಆರ್ಥಿಕ ಪರಿಸ್ಥಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲವೂ ಮುಚ್ಚುವಂಥ ಪರಿಸ್ಥಿತಿ ಬಂದದ. ಬಹುಶಃ ಸರ್ಕಾರ ದಿವಾಳಿ ಆಯ್ತು. ಈಗ ಅದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅದ್ರ ಬಗ್ಗೆ ಏನು ನಿರ್ಧಾರ ಮಾಡ್ತಾರೆ, ಆದಷ್ಟು ಆಗ್ತದೆ. 2-3 ವರ್ಷ ಇಲ್ಲ, 2-3 ವರ್ಷ ಆಗಿಲ್ಲ. ಈಗ ಅದರ ಬಗ್ಗೆ ಯೋಗ್ಯವಾದ ಸಮಯದಲ್ಲಿ ಯೋಗ್ಯವಾದಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾರೆ. ನಾವೇ ನೋಡ್ರಿ, ಅದಕ್ಕೆ ವರಿಷ್ಠರು ಇದ್ದಾರೆ, ವರಿಷ್ಠರು ಅದ್ರ ಬಗ್ಗೆ ನಿರ್ಧಾರ ತೊಗೊತಾರೆ, ಆದಷ್ಟು ಬೇಗ ನಿರ್ಧಾರ ಮಾಡ್ತಾರೆ. ನೋಡು ತೊಗೊತಾರೆ, ಆದಷ್ಟು ಬೇಗ ನಿರ್ಧಾರ.